ನಮಸ್ತೆ. ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಏನಿದೆ ನೋಡೋಣ. ಓಕೆ, ಸದ್ಯಕ್ಕೆ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಆರೋಗ್ಯನ ಹಾಳು ಮಾಡ್ಕೊಳ್ಬೇಡಿ. ಸೊ ದುಡ್ಡಿಲ್ಲ ಅನ್ನೋದೇ ಒಂದು ದೊಡ್ಡ ಚಿಂತೆಯಾಗಿ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಆರೋಗ್ಯ ತುಂಬಾ ಹಾಳಾಗ್ತಾ ಇದೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ನಿಮ್ಮ ಆ ಒಂದು ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಬ್ಯಾಕ್ ಬೋನ್ ಏನಿದೆ, ಬೆನ್ನು ನೋವು ಏನಾದರೂ ಇದ್ರೆ ಅದಕ್ಕೆ ಸರಿಯಾದ ಚಿಕಿತ್ಸೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ. ಒಬ್ಬ ಒಳ್ಳೆ ಪರ್ಸನ್ ನಿಮ್ಮ ಲೈಫಿಗೆ ಬೇಕು ಅಂತ ನೀವು ಬಯಸ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ಬರುವಂಥದ್ದು, ನ್ಯೂ ಪರ್ಸನ್ ನಿಮ್ಮ ಲೈಫಿಗೆ ಎಂಟರ್ ಆಗುವಂಥದ್ದು, ಜೊತೆಗೆ ಮ್ಯಾರೇಜ್ ಕಮಿಟ್ಮೆಂಟನ್ನು ಕೊಡುವಂಥ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಯಶಸ್ಸಿನ ಕಡೆ ನೀವು ಗಮನನ ಕೊಡ್ತಾ ಇಲ್ಲ, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಮೆಸೇಜ್ ಏನಿದೆ, ನಿಮಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ಅದನ್ನ ಕೇಳಿಸ್ಕೊಳ್ತಾ ಇಲ್ಲ, ಅದನ್ನ ಕೇಳಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಅನ್ಕಾರ್ಡ್ ರಿಲೇಶನ್ಶಿಪ್ ಅನ್ನ ಹೇಳ್ತಾ ಇದೆ ಇವಾಗ. ಸೊ ಯಾರೋ ನಿಮ್ಮನ್ನ ಬಿಟ್ಟು ಹೋದ್ರು, ಏನೋ ಸಮಸ್ಯೆ ಮಾಡಿದ್ರು, ಒಂದು ಬಂಧನದಿಂದ ಹೊರಗೆ ಬರೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಆಗಿದ್ದಾಯ್ತು, ಹೋಗಿದ್ದೋಯ್ತು. ಸೊ ಇವಾಗ ಅದನ್ನ ಬಿಟ್ಬಿಟ್ಟು ಮುಂದುವರಿಯೋದ್ರ ಕಡೆ ಗಮನನ ಕೊಡಿ. ಎಲ್ಲರನ್ನು ಕ್ಷಮಿಸುವಂಥದ್ದು ಒಳ್ಳೆ ಗುಣನೇ. ಆದ್ರೆ ನಿಮ್ಮನ್ನ ನೀವು ಯಾಕೆ ಕ್ಷಮಿಸ್ತಾ ಇಲ್ಲ? ಬೇರೆಯವ್ರನ್ನ ಕ್ಷಮಿಸೋ ಅಷ್ಟು ಒಳ್ಳೆ ಗುಣ ಇರೋ ನೀವು ನಿಮ್ಮನ್ನ ಯಾಕೆ ಕ್ಷಮಿಸ್ತಾ ಇಲ್ಲ? ನಿಮ್ಮನ್ನ ನೀವು ಕ್ಷಮಿಸ್ಕೊಂಡು ಆ ಬಂಧನದಿಂದ ಹೊರಗೆ ಬನ್ನಿ. ನಿಮ್ಗೆ ಬಿಡುಗಡೆ ಆಗಿದೆ. ಇನ್ಯಾವುದೇ ರೀತಿಯ ಬಂಧನಗಳು ನಿಮ್ಮ ಜೀವನದಲ್ಲಿ ಇರೋದಿಲ್ಲ. ಹೊಸ ಬೆಳಕು, ಹೊಸ ಬದುಕು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ನಿಮ್ಮ ಇಷ್ಟ ದೈವ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ಜೊತೆಗೆ ನಿಮ್ಗೆ ಯಾರು ನೋವು ಮಾಡಿದ್ರು ಅವ್ರು ಬಂದು ನಿಮ್ ಮುಂದೆ ಮಂಡಿ ಊರಿ ಕ್ಷಮೆ ಕೇಳೇ ಕೇಳ್ತಾರೆ. ಸೊ ಅಲ್ಲಿವರೆಗೂ ನೀವು ಕಾಯ್ತಾ ಕೂರ್ದಿರ ನಿಮ್ಮ ಜೀವನ ಯಶಸ್ಸಿನ ಕಡೆ ಹೇಗೆ ಕರ್ಕೊಂಡು ಹೋಗ್ಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಗೆ ಏನ್ ಖುಷಿ ಕೊಡುತ್ತೆ, ನಿಮ್ ಹೃದಯಕ್ಕೆ ಏನ್ ಸಾಂತ್ವನ ಕೊಡುತ್ತೆ, ಜೊತೆಗೆ ನೀವು ಚೆನ್ನಾಗಿರ್ಬೇಕು, ನೀವು ಏಳ್ಗೆನ ನೋಡ್ಬೇಕು, ನೀವು ಯಶಸ್ಸನ್ನ ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜನಗಳ ಜೊತೆ ಬೆರೀರಿ, ಕಮ್ಯುನಿಕೇಟ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಜೀವನ ತುಂಬಾ ಸುಂದರವಾಗಿದೆ, ತುಂಬಾ ದುಬಾರಿ ನಿಮ್ ಜೀವನ, ಅದನ್ನ ಹೀಗೆ ವ್ಯರ್ಥ ಮಾಡಬೇಡಿ ಅನ್ನುವಂಥದ್ದು ಇದೆ. ವ್ಯರ್ಥ ಮಾಡ್ದಿರ ಎಂಜಾಯ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲರೂ ನಿಮ್ ಜೊತೆ ಇದ್ದಾರೆ, ಇಡೀ ಹೋಲ್ ಯೂನಿವರ್ಸೇ ನಿಮ್ಮ ಸಪೋರ್ಟಿಗೆ ನಿಂತಿದೆ. ಸೊ ಯಾಕೆ ಯೋಚನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಎಲ್ಲ ಒಂದ್ ಕಡೆ ಒಂದಷ್ಟು ನೆಗೆಟಿವಿಟಿ ಇರಬಹುದು, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರಬಹುದು, ನಿಮ್ಮ ಒಂದು ಶ್ರೀಮಂತಿಕೆನ ಕಸಿದುಕೊಳ್ಳುವಂಥ ಪ್ರಯತ್ನ ಪಟ್ಟಿರಬಹುದು. ಬಟ್ ಕಿತ್ಕೊಂಡು ಹೋದವರು ಕಿತ್ಕೊಂಡು ಹೋಗ್ಲಿ, ಅವ್ರದ್ದು ಎಷ್ಟು ದಿನ ನಡೆಯುತ್ತೋ ನಡೀಲಿ. ನೀವು ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ನಿಮ್ಮ ಯಶಸ್ಸು ಏನಿದೆ ಅದು ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ತಾಯಿಯ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಅವರೊಂದು ರೀತಿ ಬಿರುಗಾಳಿ ಥರ ನಿಮ್ಮ ಸುತ್ತಮುತ್ತ ಇದ್ದೇ ಇರ್ತಾರೆ. ಯಾರು ನಿಮ್ಮನ್ನು ಮುಟ್ಟಕ್ಕೆ ಬಂದರೂ ಅವರು ಒಂದು ರೌಂಡ್ ಹಾಕಿ ಅವ್ರನ್ನ ದೂರ ಮಾಡೇ ಮಾಡ್ತಾರೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ ಸಿಗುವಂಥ ಸಾಧ್ಯತೆ ಇದೆ. ಗೋಲ್ಡ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಬ್ಬ ವ್ಯಕ್ತಿ ತನ್ನ ಫ್ಯಾಮಿಲಿಗೋಸ್ಕರ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ನೀವೊಂದು ಜೀವಂತ ಉದಾಹರಣೆ ಆಗಿದ್ದೀರಾ. ಹಾಗಾಗಿ ನೀವು ಮಾಡಿರುವಂಥ ತ್ಯಾಗ ಪರಿಶ್ರಮಗಳು ತುಂಬಾ ರೆಕಗ್ನೈಸಿಂಗ್ ಆಗಿದೆ. ಈ ರೆಕಗ್ನೈಸಿಂಗ್ ಏನಿದೆ ಇದು ನಿಮ್ಮ ಜೀವನದಲ್ಲಿ ನಿಮ್ಗೆ ಗೊತ್ತಿಲ್ದಿರೋ ಅಂತ ರೀತಿಲಿ ಸಾಕಷ್ಟು ಇನ್ಸ್ಪೈರಿಂಗ್ ಆಗಿ ನೀವು ಬೆಳೆದಿದ್ದೀರಾ, ಬದುಕ್ತಿದ್ದೀರಾ. ಮತ್ತೆ ನಿಮ್ಗೆ ಇದರಿಂದ ಸಾಕಷ್ಟು ಯಶಸ್ಸು ಕೂಡ ಕೊಟ್ಟಿದ್ದಾನೆ ಭಗವಂತ ಅನ್ನುವಂಥದ್ದು ಇದೆ. ಒಂದಷ್ಟು ಕ್ಲಾರಿಟಿ ಇಲ್ಲ ನಿಮ್ಮ ಲೈಫಲ್ಲಿ, ಆ ಕ್ಲಾರಿಟಿನ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಈಗೋ ನಿಮ್ಮನ್ನ ಬದುಕಕ್ ಬಿಡ್ತಾ ಇಲ್ಲ ಅಂತ ಅನ್ಸುತ್ತೆ. ನಿಮ್ಮ ಆ ಈಗೋನ ಡಿವೈನಿಗೆ ಸರೆಂಡರ್ ಮಾಡಿಬಿಟ್ಟು ಒಂದು ಕ್ಲಾರಿಟಿನ ತಗೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲವೂ ನಿಮ್ಮ ಹತ್ರ ಇದೆ, ಆದ್ರೆ ಎಲ್ಲೋ ಒಂದ್ ಕಡೆ ಈಗೋ ಅನ್ನುವುದು, ಅಹಂ ಅನ್ನೋದು ನಿಮ್ ಜೀವನದಲ್ಲಿ ಸ್ವಲ್ಪ ತೊಂದರೆನ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಅದನ್ನ ಬಿಟ್ಟಾಕಿ ಅನ್ನುವಂಥದ್ದು ಇದೆ.
ಜೊತೆಗೆ ನಿಜವಾದ ಪ್ರೀತಿಗೋಸ್ಕರ ಕಾಯ್ತಾ ಇದ್ದೀರಾ. ಸೊ ಡಿವೈನ್ಗೆ ಮೀರಿಸಿದಂಥ, ದೈವಕ್ಕೆ ಮೀರಿಸಿದಂಥ ನಿಜವಾದ ಪ್ರೀತಿ ಯಾರಾದರೂ ಕೊಡ್ಲಿಕ್ಕೆ ಸಾಧ್ಯನಾ? ಹಾಗಾಗಿ ಸುಮ್ಮನೆ ಹೊರಗಡೆಯಿಂದ ಆ ಥರ ಪರಿಶುದ್ಧವಾದ ಪ್ರೀತಿ ಸಿಗುತ್ತೆ ಅನ್ನುವಂಥ ಭ್ರಮೆನ ಬಿಟ್ಟಾಕಿ, ಸೊ ನಿಮಗೆ ನೀವೇ ಪರಿಶುದ್ಧವಾದಂಥ ಪ್ರೀತಿ ಕೊಡಲಿಕ್ಕೆ ಸಾಧ್ಯ. ನಿಮ್ಮೊಳಗಿನ ಪರಮಾತ್ಮನಿಗೆ ನಿಮ್ಮ ಪರಿಶುದ್ಧ ಪ್ರೀತಿನ ಕೊಡಿ. ಪರಮಾತ್ಮ ನಿಮಗೆ ಪರಿಶುದ್ಧವಾದಂಥ ಪ್ರೀತಿ ಕೊಡ್ತಾನೆ. ಇದಿಷ್ಟೇ ಪರಿಶುದ್ಧವಾದಂಥ ಪ್ರೀತಿ. ಹೊರಗಡೆಯಿಂದ ಯಾವುದೇ ಒಂದು ಆ ಥರ ನಿಸ್ವಾರ್ಥದ ಪ್ರೀತಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹೃದಯ ಕ್ಲೋಸ್ ಆಗಿದೆ, ಹಾರ್ಟ್ ಚಕ್ರ ಕ್ಲೋಸ್ ಮಾಡ್ಕೊಂಡಿದ್ದೀರಾ, ಹಾರ್ಟ್ ಚಕ್ರನ ಓಪನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ಪ್ರೀತಿ ಇದೆ, ಮುಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಏನ್ ಮಾಡ್ತೀರಾ, ಎಲ್ರಿಗೂ ಹಂಚ್ಬಿಡಿ, ಹಂಚಿದಷ್ಟು ಪ್ರೀತಿ ಹೆಚ್ಚಾಗತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದು ನಿಮ್ಮಿಂದ ನಡೀತಾ ಇದೆ. ಹೀಗೇನೆ ನಡೀಲಿ, ಸಾಕಷ್ಟು ಸಮಸ್ಯೆಗಳಿಗೆ ಪಾಸಿಟಿವ್ ಆಗಿ ಪರಿಹಾರಗಳು ಸಿಗತ್ತೆ ಅನ್ನುವಂಥದ್ದು ಇದೆ. ತುಂಬಾ ಚಿಕ್ಕದಾಗಿ ನೋಡ್ಬಿಡ್ತಾ ಇದ್ದೀರಾ, ನಿಮ್ಮ ಜೀವನನ ದೊಡ್ಡ ಮಟ್ಟದಲ್ಲಿ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಗೆ ಸಾಕಷ್ಟು ಉಡುಗೊರೆಗಳು ಇದೆ, ಗಿಫ್ಟ್ ಇದೆ ಯೂನಿವರ್ಸ್ ಕಡೆಯಿಂದ. ಅದು ಸಂಗೀತ ಕ್ಷೇತ್ರದಲ್ಲಿ ಇರಬಹುದು, ಅಥವಾ ಆಟದ ಕ್ಷೇತ್ರದಲ್ಲಿ ಇರಬಹುದು, ರಾಜಕೀಯ ಕ್ಷೇತ್ರದಲ್ಲಿ ಇರಬಹುದು, ಅಥವಾ ನಿಮ್ಮದೇ ಆದಂಥ ಒಂದಷ್ಟು ಪ್ರೀತಿಯ ಗಿಫ್ಟ್ಗಳು ಕೂಡ ಇರಬಹುದು. ತುಂಬಾನೇ ಇದೆ. ನೀವು ನೀವಾಗಿಲ್ಲ, ನೀವು ನೀವಾಗಿ ಬದಲಾಗಿ ಖಂಡಿತವಾಗ್ಲೂ ನಿಮಗೆ ಇನ್ನ ಹೆಚ್ಚಿನ ಯಶಸ್ಸು ಅನ್ನೋದು ಭಗವಂತ ಕರುಣಿಸಿದ್ದಾನೆ. ಅದೆಲ್ಲವೂ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ಟ್ಯಾಂಡ್ ಇನ್ ಪವರ್. ಸೊ ಸ್ಟ್ಯಾಂಡ್ ಇನ್ ಯುವರ್ ಪವರ್. ಓಕೆ, ಸೊ ನಿಮ್ಮ ಪವರಿಗೆ ನೀವು ವಾಪಸ್ ಬನ್ನಿ ಅನ್ನುವಂಥದ್ದು ಇದೆ. ಪಾಸಿಟಿವ್ ಚೇಂಜ್ ನಿಮ್ಮ ಜೀವನದಲ್ಲಿ ಬರುತ್ತೆ. ನಿಮ್ಮ ಪವರಿಗೆ ನೀವು ಬರಬೇಕು ಅನ್ನುವಂಥದ್ದು ಇದೆ. ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ಬ್ಲಾಕೇಜ್ಗಳು ಇದೆ. ಅದನ್ನ ನೀವೇ ತಕ್ಕೊಳ್ಬಹುದು. ನಿಮ್ಗೆ ಯಾರು ಸಹಾಯ ಮಾಡೋದು ಬೇಕಾಗಿಲ್ಲ. ದಿನಾ ಕನಕಧಾರ ಸ್ತೋತ್ರನ ಓದಿ. ಸೊ ಓಂ ಶ್ರೀಂ ಹ್ರೀಂ ಕ್ಲೀಂ ಗಜಲಕ್ಷ್ಮಿ ನಮಃ ಈ ಮಂತ್ರನ ಪಠನೆ ಮಾಡಿ. ಇದರಿಂದ ಕೂಡ ನಿಮಗೆ ಫೈನಾನ್ಷಿಯಲ್ ಸಕ್ಸಸ್ಸು ಆದಷ್ಟು ಬೇಗ ಬರುತ್ತೆ. ತುಂಬ ದುಡ್ಡು ನೋಡ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಸತ್ಯಗಳು ನಿಮಗೆ ಗೊತ್ತಾಗುತ್ತೆ. ಆ ಸತ್ಯ ಗೊತ್ತಾಗಿ ನೀವು ಒಂದಷ್ಟು ಮೌನಿಯಾಗಿದ್ದೀರಾ ಅಂತ ಅನ್ಸುತ್ತೆ. ನಿಮಗೆ ಗೊತ್ತಿರುವಂಥ ಸತ್ಯನ ಮಾತಾಡಿ, ಯಾಕೆ ಸೈಲೆಂಟ್ ಆಗಿ ಇರ್ತೀರಾ? ನಿಮಗೆ ಗೊತ್ತಿರುವಂಥ ಸತ್ಯನ ಮಾತಾಡಿ ಜಗತ್ತಿಗೆ ಹಂಚಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಎಲ್ಲರಿಗೂ ತಿಳಿಸ್ಕೊಡ್ಬೇಕಾದಂಥ ವಿಚಾರಗಳು ನಿಮ್ಮಲ್ಲಿ ಇದೆ. ತಿಳಿಸ್ಕೊಡಿ ಎಲ್ರಿಗೂ. ಪ್ರಾಮಾಣಿಕವಾಗಿ ನೀವಿದ್ದೀರಾ. ನಿಮ್ಮ ಹಾಗೆ ಒಂದಷ್ಟು ಪ್ರಾಮಾಣಿಕತೆನ ಉಳ್ಸೋರ್ನ, ಮೆರೆಸೋರ್ನ ಅಥವಾ ಬೆಳೆಸೋರ್ನ ನೀವು ಬೆಳೆಸಿ ಅನ್ನುವಂಥದ್ದು ಇದೆ. ಪ್ರಾಮಾಣಿಕವಾಗಿ ಇರುವಂಥ ವ್ಯಕ್ತಿಗಳನ್ನ ತಯಾರು ಮಾಡಿ ಅನ್ನುವಂಥ ರೀತಿಲಿ ಇದೆ. ಸೊ ತುಂಬ ಬ್ಲೆಸ್ಸಿಂಗ್ಸ್ ಇದೆ. ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ. ಸೊ ನಿಮ್ಗೇನು ಬ್ಲೆಸ್ಸಿಂಗ್ಸ್ ಇದೆ ನೋಡೋಣ. ಆ್ಯಕ್ಚುಲಿ 5 ಕಾರ್ಡ್ ಇಡಬೇಕು ಅಂತ ಅನ್ನಿಸ್ತಾ ಇದೆ. 5 ಕಾರ್ಡ್ ಇಡ್ತೀನಿ. ಐ ಥಿಂಕ್ ಇದು ಜಾಗ ಸಾಲೋದಿಲ್ಲ. 5ನೇದು ಇಲ್ಲಿ ಇಡ್ತೀನಿ. 1 2 3 4 ಇದು 5ನೇದು. ಓಕೆ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ರೋಸ್ ಗೋಲ್ಡ್. ತುಂಬ ಪ್ರೀತಿ ಸಿಗ್ತಾ ಇದೆ, ತುಂಬ ಪ್ರೀತಿ ಸಿಗ್ತಾ ಇದೆ. ಯೂನಿವರ್ಸ್ ಕಡೆಯಿಂದ, ನಿಮ್ಮ ಸ್ಪಿರಿಟ್ ಅನಿಮಲ್ಸ್, ಬರ್ಡ್ಸ್ ಇಂದ ನಿಮಗೆ ಪ್ರೀತಿ ಸಿಗ್ತಾ ಇದೆ. ಯು ಆರ್ ಹೈಲಿ ಪ್ರೊಟೆಕ್ಟೆಡ್. ತುಂಬ ಪ್ರೊಟೆಕ್ಷನ್ ಇದೆ, ಏನು ಹೆದರ್ಕೊಳ್ಬೇಡಿ. ನೀವು ಸ್ವತಂತ್ರವಾಗಿದ್ದೀರಾ. ನಿಮ್ಗೆ ಏನು ಬೇಕೋ ಅದನ್ನ ಮಾಡಿ. 22 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 2ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಎಲ್ಲ ಒಂದ್ ಕಡೆ ಬೇಜಾರಾಗ್ಬಿಟ್ಟು ನನ್ ಮುಂದೆ ಚಿಕ್ಕವರೆಲ್ಲ ಬೆಳೀತಾ ಇದ್ದಾರೆ, ನಾನ್ ಮಾತ್ರ ಬೆಳೀತಾ ಇಲ್ಲ. ನಾನು ಹೀಗೆ ಇದ್ದೀನಿ, ನನ್ ಯುಗ ಮುಗ್ದೋಯ್ತಾ ಅಥವಾ ನಂದು ಪವರ್ ಹೊರಟೋಯ್ತಾ, ನನ್ಗಿನ್ ಸ್ಟ್ರೆಂತ್ ಇಲ್ವಾ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ. ಯೋಚನೆ ಮಾಡಬೇಡಿ. ಒಂಚೂರು ನಿಮ್ಮನ್ನ ನೀವು ಚೆನ್ನಾಗಿ ನೋಡಿಕೊಂಡು, ಚೆನ್ನಾಗಿ ನಿಂತ್ಕೊಂಡು, ನಿಮ್ಮ ಆರೈಕೆನ ಚೆನ್ನಾಗಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕಮ್ಬ್ಯಾಕ್ ಮಾಡಬೇಕು. ನೀವು ಕಮ್ಬ್ಯಾಕ್ ಮಾಡೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತುಂಬ ಸ್ಟ್ರೆಂತ್ ಇದೆ, ಅದನ್ನ ನಿಮ್ಮದು ನೀವು ಪಡ್ಕೊಳ್ಳಿ ಸ್ಟ್ರೆಂತ್ನ ಅನ್ನುವಂಥದ್ದು ಇದೆ. ಒಂಚೂರು ಆರೈಕೆ ಮಾಡ್ಕೊಳ್ಳಿ, ಚೆನ್ನಾಗಿ ನೀರು ಕುಡೀರಿ ಅನ್ನುವಂಥದ್ದು ಕೂಡ ಇದೆ. 18 ನಂಬರ್ 9 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ.
ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಒಂದಷ್ಟು ಮೆಸೇಜಸ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವಾಗಿ ಬರ್ತಿದೆ. ಅದನ್ನ ನೀವು ತಗೊಳ್ತಾ ಇಲ್ಲ, ಅದನ್ನ ನೀವು ಅಳವಡಿಸ್ಕೊಳ್ತಾ ಇಲ್ಲ. ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. 11:33 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಹೃದಯನ ಓಪನ್ ಮಾಡಿ ನಿಮ್ಮನ್ನ ನೀವು ಪ್ರೀತಿಸಿ ಹುಷಾರ್, ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅನ್ನೋ ರೀತಿಲಿ ಇದೆ. ಸೊ ಹಾಗಾಗಿ ಒಂಚೂರು ನೀವಾಗಿ ಇಲ್ದಿರುವಂಥ ಪ್ರಯತ್ನನ ಪಡಕ್ ಹೋಗಿ ಸಮಸ್ಯೆನ ಮಾಡ್ಕೊಂಡಿದ್ದೀರಾ. ಹಾಗೆ ಮಾಡ್ಕೊಳ್ಬೇಡಿ, ನೀವಾಗಿರಿ ಅನ್ನುವಂಥದ್ದು ಇದೆ. 9 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 5ನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಚಕ್ರಗಳು ಎಕ್ಸ್ಪೆಂಡ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಒಂದು ದೊಡ್ಡ ಅವಕಾಶ, ಒಂದು ದೊಡ್ಡ ಎರಾಗೆ ನೀವು ಕಾಲಿಡ್ತಿದ್ದೀರಾ. ಇನ್ ಮುಂದೆ ತುಂಬಾ ದೊಡ್ಡ ಮಟ್ಟದ ಬದಲಾವಣೆನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವ್ಯಕ್ತಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಗಿಫ್ಟ್ ಕೂಡ ನಿಮ್ಗೆ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಇನ್ನರ್ ಸ್ಟ್ರೆಂತ್ ನ ನೀವು ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಬೇರೆಯವ್ರ ಜೀವನಕ್ಕೆ ಬೆಳಕಾಗೋದು ನಿಮಗೆ ಗೊತ್ತಿದೆ, ನಿಮ್ ಜೀವನಕ್ಕೆ ಬೆಳಕಾಗೋದು ನಿಮಗೆ ಗೊತ್ತಿಲ್ವಾ, ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಲೀಡರ್ಶಿಪ್ ಕೂಡ ಬರುವಂತ ಸಾಧ್ಯತೆ ಇದೆ. ಸೊ ಎಸ್, ಏನೇ ಮಾಡೋದಿದ್ರು ಪ್ರಾಮಾಣಿಕವಾಗಿ ಮಾಡಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಬಾಟಮ್ ಆಫ್ ದಿ ಡೆಕ್ ಒನ್ನೆಸ್ ಇದೆ. ಸೊ ಎಸ್, ಎಲ್ಲರೂ ಒಂದಾಗಿ ಜಗತ್ತನ್ನ ಬೆಳೆಸುವ 11 ಕಾಣಿಸ್ತು. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ಒಳ್ಳೇದಾಗತ್ತೆ ಅಂತ ನಂಬಿದ್ದೀನಿ. ಹಾಗೆ ಆಗತ್ತೆ. ಸೊ ಧೈರ್ಯವಾಗಿರಿ, ಎಲ್ರು ರೀಕಾಲ್ ಮಾಡ್ಕೊಳ್ಳಿ ನಿಮ್ಮ ಎನರ್ಜಿನ. ಈ ತಿಂಗಳು ತುಂಬಾ ಇಂಪಾರ್ಟೆಂಟ್. ಏನೇನು ವಿಷಯ ಇದೆಯೋ ಎಲ್ಲ ಗ್ರಹಮಂಡಲದ ಜೊತೆ ಕನೆಕ್ಟ್ ಮಾಡಿಕೊಂಡು ಅವರ ಬ್ಲೆಸ್ಸಿಂಗ್ಸ್ ನ ತಗೊಳ್ಳಿ. ಗ್ರಹಮಂಡಲಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ತುಂಬಾ ಲಕ್ಕಿ ನಾವು ಈ ಎರಾಲಿ ಇದ್ದು ಈ ವರ್ಷದಲ್ಲಿ ಇದನ್ನೆಲ್ಲ ನೋಡ್ತಿದೀವಿ. ಸೊ ಆಧ್ಯಾತ್ಮಿಕ ಮಾರ್ಗದಲ್ಲಿ ಒಂಚೂರು ದಿನಾಗ್ಲೂ ಅಟ್ಲೀಸ್ಟ್ ಆಧ್ಯಾತ್ಮಿಕತೆ ಬರಲಿಲ್ಲ ಅಂದ್ರೂ ಕೂಡ ಒಂಚೂರು ಆಕಾಶನ ನೋಡಿ, ಬೆಳಿಗ್ಗೆ ಸಂಜೆ ರಾತ್ರಿ 3 ಟೈಮು ಆಕಾಶನ ನೋಡಿ ನಿಮ್ಮ ಇಚ್ಛೆ ಏನಿದೆಯೋ ಪ್ರಾರ್ಥನೆಯನ್ನ ಮಾಡಿ, ನಿಮ್ಗೆ ಭಗವಂತ ಏನ್ ಕೊಟ್ಟಿದಾನೋ ಅದೆಲ್ಲದಕ್ಕೂ ಕೃತಜ್ಞತೆಯನ್ನ ಸಲ್ಲಿಸಿ ಅನ್ನುವಂಥದ್ದು ಕೂಡ ಇದೆ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಟೇಕ್ ಕೇರ್.